ಎಲ್ಲರಿಗೂ ನಮಸ್ಕಾರ. ಎಲ್ರು ಹೆಂಗದಿರಿ? ಐ ಹೋಪ್ ಎಲ್ರು ಆರಾಮದಿರಿ ಅನ್ಕೊಂಡು ಇವತ್ತಿನ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ. ಸೊ ಇವತ್ತಿನ ವಿಡಿಯೋದೊಳಗ ಬಹಳಷ್ಟು ಜನಕ್ಕೆ ಯೂಸ್ ಆಗುತ್ತ ಅಂತ ಅನ್ಕೊಂಡಿನಿ. ಯಾಕಂದ್ರ ಬಹಳ ಜನ ಅನ್ಕೊಂಡಿರ್ತಾರ ನಾವು ಡೈರಿ ಫಾರ್ಮಿಂಗ್ ಸ್ಟಾರ್ಟ್ ಮಾಡ್ಬೇಕು. ಬಟ್ ಎಲ್ಲರೂ ಏನಂತ ಒಂದ್ ಹೆದರ್ಸ್ ಬಿಡ್ತಾರ ಅಂದ್ರ ಅದ್ರೊಳಗ ರಿಸ್ಕ್ ಜಾಸ್ತಿ ಐತಿ, ಅದು ಮಾಡಿದ್ರ ಸ್ವಲ್ಪ ಲಾಸ್ ಆಗತ್ತಾ ಹಂಗ ಹಿಂಗ ಅಂತ ಹೇಳಿ. ಅದು ಕರೆ ಹೌದೋ ಇಲ್ಲೋ ಅಂತ ಹೇಳಿ ಇವತ್ತಿನ ವಿಡಿಯೋದೊಳಗ ತಿಳಿಸ್ತೀನಿ. ಅಂಡ್ ಕುರಿ ಸಾಕಾಣಿಕೆ ಒಳಗು ಈಗಂತೂ ಟ್ರೆಂಡ್ ನಡ್ದ್ಬಿಟ್ಟೈತಿ, ಕುರಿ ಸಾಕಾಣಿಕೆ ಒಳಗ ಲಾಭ ಇಲ್ಲ, ಲಾಸ್ ಜಾಸ್ತಿ ಆಗತ್ತ ಅಂತ ಹೇಳಿ. ಇದನ್ನು ಕರೆ ಹೌದಾ ಇಲ್ಲ ಅಂತ ಇವತ್ತಿನ ವಿಡಿಯೋದೊಳಗ ತಿಳಿಸ್ತೀನಿ. ಸೊ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡ್ರಲ್ಲೇ ಫುಲ್ ವಿಡಿಯೋ ನೋಡ್ರಿ, ಯಾಕಂದ್ರ ಬಹಳಷ್ಟು ಇನ್ಫಾರ್ಮೇಟಿವ್ ಮಾಹಿತಿಗಳು ಈ ವಿಡಿಯೋದೊಳಗ ಸಿಗ್ತಾವ. ಸೊ ನೀವು ಬಹಳ ಜನ ನೋಡಿರ್ಬೋದು, ಡೈರಿ ಫಾರ್ಮಿಂಗ್ ಅಂದ್ರೆ ಸಪರೇಟ್ ಆಗಿ ಡೈರಿ ಫಾರ್ಮಿಂಗ್ ಅಷ್ಟೇ ಮಾಹಿತಿ ಸಿಗುತ್ತಾ, ಕುರಿ ಸಾಕಾಣಿಕೆ ಆದ್ರೆ ಕುರಿ ಸಾಕಾಣಿಕೆದ ಅಷ್ಟೇ ಮಾಹಿತಿ ಸಿಗುತ್ತಾ. ಡೈರಿ ಫಾರ್ಮಿಂಗ್ ಒಳಗ ಬಹಳಷ್ಟು ಜನ ಲಾಭ ತಗೊಂಡ್ರು ನಮ್ಗೆ ಲಾಭ ಐತಿ ಅಂತ ಹೇಳ್ತಾರ, ಲಾಸ್ ಆದ್ರು ಲಾಸ್ ಆಗೈತಿ ಅಂತ ಹೇಳ್ಬಿಡ್ತಾರ. ಅಂಡ್ ಕುರಿ ಸಾಕಾಣಿಕೆ ಕೂಡ ಸೇಮ್. ಬಟ್ ನಾವು ಕುರಿ ಸಾಕಾಣಿಕೆ ಮತ್ತ ಮೇಕೆ ಸಾಕಾಣಿಕೆ ಮಾಡಿ ಡೈರಿ ಫಾರ್ಮಿಂಗ್ ಬಗ್ಗೆ A to Z ಮಾಹಿತಿ ತಿಳ್ಕೊಂಡು ಸದ್ಯಕ್ಕ ಅದಕ್ ಹಾಕೋಷ್ಟು ಬಂಡವಾಳ ಇರ್ಲಾರ್ಕ ಪೆಂಡಿಂಗ್ ಇಟ್ಟಿವಿ, ಅದ್ರ ಮಾಡ್ಬೇಕನ್ನೋದ್ ತಲೆಯಾಗ ಐತಿ. ಸೊ ಅದ್ರ ನನಗೆ ಇದ್ದಷ್ಟು ನಾಲೆಜ್ ಅಂಡ್ ನನಗಾದಂತ ಅನುಭವದ ಬಗ್ಗೆ ನಿಮ್ ಜೊತೆ ಶೇರ್ ಮಾಡ್ಕೋಬೇಕು ಅನ್ಕೊಳತೀನಿ. ಸೊ ಇದ್ರೊಳಗ ಯಾರೋ ಹೇಳಿದ ಮಾತಾಗ್ಲಿ ಅದು ಇದು ಅಂತ ಏನು ಇಲ್ಲ, ನನಗೇನು ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ತಿಳ್ಕೊಂಡಿನಿ ಪಡ್ಕೊಂಡಿನಲ್ಲ, ಅದಿಷ್ಟು ನಿಮ್ ಜೊತೆ ಶೇರ್ ಮಾಡ್ಬೇಕಂತ ಅನ್ಕೊಂಡಿ. ಇದ್ರೊಳಗ ಫಸ್ಟ್ ಪಾಯಿಂಟ್ ತಿಳ್ಕೊಳೋಣಂತ. ಫಸ್ಟ್ ಪಾಯಿಂಟ್, ಇನ್ವೆಸ್ಟ್ಮೆಂಟ್ ಎಷ್ಟು ಮಾಡ್ಬೇಕು ಕುರಿ ಸಾಕಾಣಿಕೆಗ ಮತ್ತ ಡೈರಿ ಫಾರ್ಮಿಂಗಿಗೆ. ಸೊ ಇದಕ್ ಕಂಪೇರ್ ಮಾಡಿದ್ರ ಫಸ್ಟ್ ಕುರಿ ಸಾಕಾಣಿಕೆ ಒಳಗ ನಾವ್ ಬ್ರೀಡಿಂಗ್ ಅಥವಾ ಫ್ಯಾಟ್ನಿಂಗ್ ಯಾವ್ದೇ ಚಾಯ್ಸ್ ಮಾಡಿದ್ರು, ಕುರಿ ಸಾಕಾಣಿಕೆ ಅಂದ್ರ ಆಲ್ಮೋಸ್ಟ್ ಫ್ಯಾಟ್ನಿಂಗ್ ಇರತ್ತ, ಬ್ರೀಡಿಂಗ್ ಅಂದ್ರ ಮೇಕೆ ಸಾಕಾಣಿಕೆ ಇರತ್ತ. ಸೊ ಯಾವ್ದೇ ನಾವು ಚಾಯ್ಸ್ ಮಾಡಿದ್ರು 1000 ಗಟ್ಲೆ ಮರಿಗಳು ಸಿಗ್ತಾವ. ಅಂದ್ರ ಫ್ಯಾಟ್ನಿಂಗ್ ಒಳಗ 7 ರಿಂದ 8 ಸಾವಿರ, ಈಗಿಂದ ಸಿಚುವೇಶನ್ ನೋಡಿದ್ರೆ 8 ಸಾವಿರ ತನ ಮರಿಗಳು ಸಿಗ್ತಾವ. ಸೊ 8 ಸಾವಿರದ ಮರಿಗಳ ಒಂದು 20-30 ಮರಿಗಳ ಅಂದ್ರುನು, ಆಮೇಲೆ ಒಂದು ಶೆಡ್ಡಿನ ನಿರ್ವಹಣೆ ಅಂತಂದ್ರು, ಒಂದ್ ಶೆಡ್ ಸಿಂಪಲ್ ಆಗಿರೋ ಒಂದು ಶೆಡ್, ಅದ್ರ ಜೊತೆಗೆ ನೀರು, ಅದ್ರದ್ದು ಫುಡ್, ಮೆಡಿಸನ್, ಇವೆಲ್ಲಾ ಖರ್ಚುಗಳನ್ನ ತೆಗೆದ್ರು ನಾವ್ ಆರಾಮಾಗಿ ಒಂದು 3 ಲಕ್ಷದೊಳಗ ಸಣ್ಣ ಬಜೆಟ್ ಒಳಗ ಒಂದಿಷ್ಟು ಮರಿಗಳನ್ನ ಸ್ಟಾರ್ಟ್ ಮಾಡ್ಕೋಬಹುದು. ನಾವು ಕುರಿ ಸಾಕಾಣಿಕೆ ಆರಾಮಾಗಿ ಸ್ಟಾರ್ಟ್ ಮಾಡ್ಕೊಂಡು ಸ್ಲೋ ಆಗಿ ಅದ್ರೊಳಗ ನಾವ್ ಲಾಭ ಪಡ್ಕೋಬಹುದು. ಅದ್ರ ಡೈರಿ ಫಾರ್ಮಿಂಗ್ ಒಳಗ ಹೆಂಗಂದ್ರ, ಈಗ ಡೈರಿ ಫಾರ್ಮಿಂಗ್ ಮಾಡೋದ್ ಏನ್ ಉದ್ದೇಶ ಅಂದ್ರ ನಮ್ಗ ಡೈಲಿ ರೆವೆನ್ಯೂ ಜನರೇಟ್ ಆಗುತ್ತಾ ಅಂತ ಹೇಳಿ. ಡೈಲಿ ರೆವೆನ್ಯೂ ಜನರೇಟ್ ಆಗ್ಬೇಕಂದ್ರ ಡೈರಿಗೆ ಅಥವಾ ನಾವು ಮನಿಗಳಿಗೆ ಜಾಸ್ತಿ ಹಾಲನ್ನ ಕೊಡ್ಬೇಕಾಗುತ್ತ. ಹಾಲ್ ಕೊಡ್ಬೇಕ್ ಜಾಸ್ತಿ ಅಂದ್ರ ನಮ್ಮ ದನ ಏನ್ ಇರುತ್ತಲ್ಲ, ಎಮ್ಮಿ ಇರ್ಲಿ ಆಕಳ ಇರ್ಲಿ, ಜಾಸ್ತಿ ಹಾಲ್ ಹಿಂಡುವಂತದ್ದನ್ನ ನಾವು ಚಾಯ್ಸ್ ಮಾಡ್ಬೇಕಾಗುತ್ತ. ಸೊ ಅಂತವೆಲ್ಲ ಅಂದ್ರ ನಮ್ಗ ಬಾಳ ಕಾಸ್ಟ್ಲಿ ಸಿಗ್ತಾವ. ಅಂದ್ರ ಮಿನಿಮಮ್ 1 ಲಕ್ಷ ಇಂದ 1.5 ಲಕ್ಷ ತನ ಬೇಕಾಗುತ್ತ ಒಂದ್ ದನ ತರ್ಬೇಕಂದ್ರ ನಾವ್. ಸೊ ಹಂಗಾದಾಗ ಏನಾಗುತ್ತಂದ್ರ ಇನ್ವೆಸ್ಟ್ಮೆಂಟ್, ಒಂದ್ ದನಕ್ಕ ಇನ್ವೆಸ್ಟ್ಮೆಂಟ್ ಸ್ವಲ್ಪ ಜಾಸ್ತಿ ಹಾಕ್ಬೇಕಂತ ಆಗುತ್ತ. ಅದ್ರ ಜೊತೆಗೆ ಅದ್ರ ಶೆಡ್ಡಿನ ವ್ಯವಸ್ಥೆ ಕೂಡ ಅಷ್ಟೇ ಚಲೋ ಇರ್ಬೇಕಾಗುತ್ತ. ಈಗ ನಾರ್ಮಲ್ ನಾವ್ ಕುರಿ ಆಡು ಹೆಂಗಾದ್ರು ನಾವ್ ಒಂದ್ ಕಡೆ ಸ್ಟೋರ್ ಮಾಡ್ಕೊಂಡು ಮೇಯಿಸ್ಕೊಂಡ್ ಎಲ್ಲಾ ಬಂದ್ಬಿಡ್ಬೋದು. ಬಟ್ ಒಂದ್ ದನಕ್ಕ ಒಂದ್ ಸ್ವಲ್ಪ ಈಗಿನ ಸಿಚುವೇಶನ್ ಅಷ್ಟು ಕಾಸ್ಟ್ಲಿ ದನನ ತಂದಿರ್ತೀರಿ ಅಂದ್ರೆ ಸ್ವಲ್ಪ ಶೆಡ್ ವ್ಯವಸ್ಥೆ ಕೂಡ ನೀಟ್ ಆಗಿರ್ಬೇಕು, ಕ್ಲೀನ್ ಇರ್ಬೇಕು, ಹೈಜೀನ್ ಮೇಂಟೈನ್ ಮಾಡ್ಬೇಕು. ಅದ್ರ ಜೊತೆಗೆ ಹಾಲು ಕರೆಯೋದಕ್ಕ ಅದ್ರ ಪಾತ್ರೆಗಳನ್ಲಿ, ಅದ್ರ ಮಷಿನ್ ಅನ್ಲಿ, ಅದಾದ್ಮೇಲೆ ನೀರಿನ ವ್ಯವಸ್ಥೆ. ಅಂದ್ರ ಒಂದ್ ಕಡೆ ಕೇಳಿದ್ದೆ, ನನ್ಗೊಬ್ರು ಹೇಳಿದ್ರು 3 ಲೀಟರ್ ನೀರ್ ಕುಡುದ್ರ ಒಂದ್ ದನ 1 ಲೀಟರ್ ಹಾಲ್ ಕೊಡುತ್ತಂತ. ಸೊ ಹಂಗ ನಿಮ್ಗೊಂದ್ ದಿನಕ್ಕ ಒಂದ್ 8 ಲೀಟರ್ ಹಾಲ್ ಕೊಡ್ಬೇಕಂದ್ರ ಜಾಸ್ತಿ ನೀರ್ ಕುಡಿಸ್ಬೇಕಾಗತ್ತ. ಅಂದ್ರ ನೀರಿನ ವ್ಯವಸ್ಥೆನೂ ಬಾಳ ಇರ್ಬೇಕಂತ. ಮತ್ತ ಜಾಸ್ತಿ ಹಾಲ್ ಕೊಡ್ಬೇಕಂದ್ರ ನೀರಿನ ಜೊತೆಗೆ ನಾವ್ ಆಹಾರ ಕೂಡ ಅಷ್ಟೇ ಕೊಡ್ಬೇಕಾಗತ್ತ. ಆಹಾರ ಎಷ್ಟು ಚಲೋ ತಿಂತಾವು ನೀರು ಆಹಾರ ಅಷ್ಟು ಹಾಲ್ ಕೊಡ್ತಾವ್. ಸೊ ಆಹಾರದ ಖರ್ಚಾಗ್ಲಿ, ನೀರಿಂದಾಗ್ಲಿ, ಮೇಂಟೆನೆನ್ಸ್ ಫುಲ್ ಒಂದ್ ದನದ ಮೇಂಟೆನೆನ್ಸ್ ಏನೈತಲ್ಲ, ಒಂದಿಷ್ಟು ಕುರಿಗಳ ಶೆಡ್ ಮಾಡ್ಕೊಂಡ್ ನಾವೆಲ್ಲಾ ಮೇಂಟೈನ್ ಮಾಡ್ಬಿಡ್ಬೋದು, ಅಷ್ಟು ಕಾಸ್ಟ್ಲಿ ಆಗತ್ತ. ಸೊ ಇದ್ರದ್ದು ಏನಂದ್ರ ಇನ್ವೆಸ್ಟ್ಮೆಂಟ್ ಸ್ವಲ್ಪ ಹೆವಿ ಇನ್ವೆಸ್ಟ್ಮೆಂಟ್ ಅಂತಾನೆ ಹೇಳ್ಬೋದು. ಸೊ ಇನ್ವೆಸ್ಟ್ಮೆಂಟ್ ವಿಚಾರಕ್ ಬಂದ್ರ ನೀವ್ ಸ್ವಲ್ಪ ಜಾಸ್ತಿ ಬಂಡವಾಳ ಹಾಕಿ ಸ್ಟಾರ್ಟ್ ಮಾಡೋದಾದ್ರೆ ಇದು ಡೈರಿ ಫಾರ್ಮಿಂಗ್ ಮಾಡ್ಬೋದು. ಇಲ್ಲ ನಾವು ಕಡಿಮೆ ಬಂಡವಾಳದೊಳಗ ಸ್ವಲ್ಪ ಟೈಮ್ ತಗೊಂಡ್ರುನು ಈ ರಿಸ್ಕ್ ಕಮ್ಮಿ ಮಾಡ್ಕೊಂಡು ನಾವ್ ಲಾಭ ತಗೋಬೇಕಂದ್ರ ನೀವು ಕುರಿ ಸಾಕಾಣಿಕೆ ಸ್ಟಾರ್ಟ್ ಮಾಡ್ಬೋದು. ಇನ್ನ ಸೆಕೆಂಡ್ ಪಾಯಿಂಟ್ ಅಂದ್ರ ಪ್ರತಿದಿನದ ಖರ್ಚು ಏನಿರುತ್ತೆ ಕುರಿ ಸಾಕಾಣಿಕೆ ಒಳಗ ಮತ್ತ ಡೈರಿ ಫಾರ್ಮಿಂಗ್ ಒಳಗ ಅಂದ್ರ, ಮೊದಲನೇ ಮಾತು ಕುರಿ ಸಾಕಾಣಿಕೆ ಒಳಗ ಫುಡ್ಡಿನ ಖರ್ಚು ಇರುತ್ತ. ಫುಡ್ ಅಂದ್ರ ವನ ಮೇವಿಂದ ಇರುತ್ತ, ಕಾನ್ಸಂಟ್ರೇಟ್ ಫೀಡ್ ಅಂದ್ರ ಕೈ ತಿಂಡಿದ್ದು ಕಾಳು, ಹಿಂಡಿ, ಆಮೇಲೆ ಅದಕ್ಕೂ ಹಾಕುವಂತ ಮಿನರಲ್ ಮಿಕ್ಸ್ಚರ್ಸ್, ಆಮೇಲೆ ಒಂದಿಷ್ಟು ಗ್ರೋತ್ ಬೂಸ್ಟರ್ಸ್ ಯೂಸ್ ಮಾಡ್ತಿರ್ತೀವಿ, ಟಾನಿಕ್ ಗಿನಿಕ್ ಅಂತ ಅವಿಷ್ಟು, ಲಿವರ್ ಟಾನಿಕ್. ಸೊ ಹಿಂಗೆಲ್ಲ ಒಂದಿಷ್ಟು ಟಾನಿಕ್ ಗಳು ಇರ್ತಾವ. ಸೊ ಇವೆಲ್ಲ ನಮ್ದು ಡೈಲಿ ಖರ್ಚ್ ಅಂತಾನೆ ಹೇಳ್ಬೋದು. ಇವೆಲ್ಲ ಡೈಲಿ ಮೇಂಟೆನೆನ್ಸ್ ಮಾಡ್ಬೇಕಂದ್ರೆ ಇದ್ರದ್ದೆಲ್ಲ ಕ್ಯಾಲ್ಕುಲೇಟ್ ಮಾಡ್ಕೊಲೇಬೇಕಾಗುತ್ತೆ. ನಾವು ಸೇಮ್ ಡೈಲಿ ಖರ್ಚ್ ಅಂದ್ರ ಫುಡ್, ಹೆಚ್ಚಿಗೆ ಫುಡ್, ಹೆಚ್ಚಿಗೆ ನೀರ್,
ಮೆಡಿಸನ್ ಅಂತ ಇರ್ತಾವ. ಅಂದ್ರ ಸಣ್ಣ ಪುಟ್ಟ ಏನೋ ಒಂದ್ ರೋಗ ಅಥವಾ ಗಾಯ ಆದ್ರೂ ಅದಕ್ಕ ಮೆಡಿಸನ್ ಅಂತ ಇರ್ತಾವ. ಅದಕ್ಕೂ ಕೂಡ ಮಿನರಲ್ ಮಿಕ್ಸ್ಚರ್ ಅಂತ ಇರುತ್ತ. ಸೊ ಈ ರೀತಿ ಅವು ಸಣ್ಣ ಪುಟ್ಟ ಖರ್ಚು ಇವು ಡೈಲಿ ಖರ್ಚು ಅಂತಾನೆ ಹೇಳ್ಬೋದು. ಫುಡ್, ನೀರು, ಮೆಡಿಸನ್ ಇವೆಲ್ಲ ರೆಗ್ಯುಲರ್ ಖರ್ಚುಗಳಾಗಿ ಇರ್ತಾವ. ಥರ್ಡ್ ಪಾಯಿಂಟ್ ಆದಾಯ ಹೆಂಗ್ ಸಿಗುತ್ತ ಕುರಿ ಸಾಕಾಣಿಕೆ ಒಳಗ್ ತಿಳ್ಕೊಳೋಣಂತ. ಫಸ್ಟ್ ಆದಾಯ ಅಥವಾ ಲಾಭ ಹೆಂಗ್ ಸಿಗುತ್ತ. ಮೊದಲನೇದಾಗಿ ಬ್ರೀಡಿಂಗ್ ಮಾಡಾತೀವಿ ಅಂದ್ರ ಸಣ್ಣ ಸಣ್ಣ ಮರಿಗಳನ್ನ ಸೇಲ್ ಮಾಡಿ ಅದ್ರೊಳಗ ನಮ್ಗ ಲಾಭ ಸಿಗುತ್ತ. ಇಲ್ಲ ಫ್ಯಾಟ್ನಿಂಗ್ ಮಾಡಾತೀವಿ ಅಂದ್ರ ಆ ಒಂದು 3 ತಿಂಗಳದ ಮರಿಗಳನ್ನ ತಂದು ಇನ್ನೂ ಒಂದು 2.5 3 ತಿಂಗಳು ಇಟ್ಕೊಂಡು ಫ್ಯಾಟ್ನಿಂಗ್ ಮಾಡಿ ಒಂದು ಬರೋಬ್ಬರಿ ಒಂದು ತೂಕ ಬರೋವರೆಗೂ ಮರಿಗಳನ್ನ ಮೇಂಟೈನ್ ಮಾಡಿ ಒಳ್ಳೆ ಫುಡ್ ಕೊಟ್ಟು ಅದನ್ನ ಸೇಲ್ ಮಾಡಿದಾಗ ನಮ್ಗ ಲಾಭ ಅನ್ನೋದ್ ಸಿಗುತ್ತ. ಇನ್ನೊಂದು ಲೋಕಲ್ ನಮ್ಮ ಊರ್ ಸುತ್ತಮುತ್ತ ಯಾವಾರ ಜಾತ್ರೆಗಳಿದ್ರ ಬ್ಯಾಟಿಗಳಿದ್ರ ಆ ಟೈಮಿಗೂ ಸ್ವಲ್ಪ ಮರಿಗಳು ಸೇಲ್ ಮಾಡಿ ಅಂದ್ರೆ ಒಂದ್ ಒಳ್ಳೆ ರೇಟಿಗಳಿಗೆ ಮರಿಗಳನ್ನ ಕೊಟ್ಟು ನಾವ್ ಲಾಭ ಪಡ್ಕೋಬಹುದು. ಮತ್ತೆ ಮಾರ್ಕೆಟ್ ಒಂದೊಂದ್ ಟೈಮ್ ಫುಲ್ ಹೈ ಇರುತ್ತ. ಅಂದ್ರ ಟೋಟಲ್ ಆಗಿ ಸಣ್ಣ ಇರ್ಲಿ ದೊಡ್ಡ ಇರ್ಲಿ ಮಾರ್ಕೆಟ್ ಮೇಲೆ ಡಿಮ್ಯಾಂಡ್ ಇರುತ್ತ. ಅದನ್ನ ಬಿಟ್ಟು ಅಂದ್ರ ಒಂದು ಸೀಸನ್ ಅಂತ ಇರುತ್ತ, ಹಬ್ಬಗಳ ಸೀಸನ್, ಆ ಟೈಮ್ ಒಳಗೂ ಕೂಡ ಡಿಮ್ಯಾಂಡ್ ಇರುತ್ತ. ಇದು ಕುರಿ ಸಾಕಾಣಿಕೆ ಒಳಗ ನಾವು ಈ ರೀತಿ ಲಾಭ ಪಡ್ಕೋಬಹುದು. ಟೋಟಲ್ ಆಗಿ ಮರಿಗಳನ್ನ ಮಾರಿ ಲಾಭ ಪಡ್ಕೋಬಹುದು. ಇನ್ನ ಡೈರಿ ಫಾರ್ಮಿಂಗ್ ಒಳಗ ಯಾವ ರೀತಿ ಆದಾಯ ಬರುತ್ತ ಅಂದ್ರ ಮೊದಲನೇ ಮಾತು ಎಲ್ಲರಿಗೂ ಗೊತ್ತಿದ್ದಂಗ ಹಾಲು ಮಾರಾಟ ಮಾಡೋದು. ಪ್ರತಿನಿತ್ಯನೂ ಪ್ರತಿ ದಿನಾನು ನಾವು ಹಾಲು ಮಾರಾಟ ಮಾಡೋದು. ಇನ್ನೊಂದ್ ಏನಂದ್ರ ಅದಕ್ಕ ಹುಟ್ಟಿರುವಂತ ಸಣ್ಣ ಸಣ್ಣ ಕರುಗಳನ್ನು ಮಾರಾಟ ಮಾಡ್ತಾರೆ ಕೆಲವೊಬ್ರು, ಅಲ್ಲಿಂದನೂ ಲಾಭ ಸಿಗುತ್ತ. ಇನ್ನೊಂದ್ ಅಂದ್ರ ಗೊಬ್ಬರ, ಸಾವಯವ ಗೊಬ್ಬರ, ಇದನ್ನ ಮಾರಾಟ ಮಾಡಿನೂ ಅಲ್ಲಿ ಕೂಡ ಲಾಭ ಪಡ್ಕೋತಾರ. ಇನ್ನ ಫೋರ್ತ್ ಪಾಯಿಂಟ್ ಏನೈತಲ್ಲ, ಕೆಲ್ಸದ ಪ್ರಮಾಣ ಎಷ್ಟಿರುತ್ತ ಎರಡದ್ರೊಳಗು ಅಂತ ತಿಳ್ಕೊಳೋಣಂತ. ಮೊದಲನೇದಾಗಿ ಕುರಿ ಸಾಕಾಣಿಕೆ ಒಳಗ ಅಂತಂದ್ರೆ ಕೆಲ್ಸದ ಪ್ರಮಾಣ ಅಷ್ಟೊಂದ್ ಏನ್ ಇರೋದಿಲ್ಲ ಪರ್ಸನಲಿ ನಮ್ಗ ಅನ್ಸಿರೋದು. ಸೊ ಹೈಟೆಕ್ ಶೆಡ್ ಇತ್ತಂದ್ರ ಬಹಳ ಕಡಿಮೆ ಇರುತ್ತ. ಇನ್ನ ಗ್ರೌಂಡ್ ಫ್ಲೋರ್ ಒಳಗಿದ್ರೆ ಸ್ವಲ್ಪ ಒಂದ್ 2 ಟೈಮ್ಸ್ ಕಸ ಹೊಡಿಯೋದು ಅದು ಇದು ಅಂತ ಇರುತ್ತ. ಈ ಹೈಟೆಕ್ ಶೆಡ್ ಒಳಗ ಒಂದೇ ಟೈಮ್ ಕಸ ಹೊಡ್ಕೊಳ್ಳೋದಿರುತ್ತ, ಆಮೇಲೆ ಕ್ಲೀನ್ ಮಾಡ್ಕೊಂಡ್ರೆ ಮುಗೀತು. ಟೈಮ್ ಟು ಟೈಮ್ ಒಂದೆರಡ್ ಟೈಮ್ ನೀರ್ ಚೇಂಜ್ ಮಾಡೋದು, ನೀರು ಕುಡ್ಸೋದು ಮರಿಗಳಿಗೆ, ಒಂದ್ 3 ರಿಂದ 4 ಟೈಮ್ ಆಹಾರ ಕೊಡೋದು ಬಿಟ್ರ ಮರಿಗಳ ನೋಡ್ಕೊಂಡಿರ್ಬೇಕು, ಆರೋಗ್ಯ ಹೆಂಗೈತಿ ಅಂತ ನೋಡ್ಕೊಂಡಿರ್ಬೇಕು. ಇದು ಕೂಡ ಒಂದ್ ಕೆಲಸ ಆಗುತ್ತ. ಸೊ ಇವೆಲ್ಲ ನೋಡ್ಕೊಂಡಿದ್ದ ಅವಕ್ ಏನಾದ್ರು ಸ್ವಲ್ಪ ಹೆಚ್ಚು ಕಮ್ಮಿ ಆರೋಗ್ಯದ ಸಮಸ್ಯೆ ಇದ್ರು ಅವಕ್ಕ ಟ್ರೀಟ್ಮೆಂಟ್ ಮಾಡ್ಕೊಂಡಿರ್ಬೇಕು. ಸೊ ಇದ್ರೊಳಗ ಇದಿಷ್ಟೇ, ಮಾರಾಟ ಮಾಡೋವರೆಗೂ ಒಂದು ತೂಕ ಬರೋವರೆಗೂ ಮರಿಗಳನ್ನ ಯಾವ ರೀತಿ ಮೇಂಟೈನ್ ಮಾಡ್ಬೇಕು, ತೂಕ ಹೆಂಗ್ ಬರಸ್ಬೇಕು, ಸೊ ಅವು ವೀಕ್ ಅದಾವಂದ್ರ ಹೆಂಗ ತೂಕ ಹೆಚ್ಚಿಗೆ ತರಸ್ಬೇಕಂತ ಯೋಚನೆ ಮಾಡೋದು ಒಂದ್ ದೊಡ್ಡ ಕೆಲಸ ಆಗಿರುತ್ತೆ. ಇನ್ನ ಡೈರಿ ಫಾರ್ಮಿಂಗ್ ಒಳಗೆ ಯಾವ ತರ ಕೆಲಸ ಇರುತ್ತಂದ್ರ ಇದ್ರೊಳಗ ಸ್ವಲ್ಪ ಹೆವಿ ಕೆಲ್ಸನ ಅನ್ಸುತ್ತ. ಹೆಂಗಂದ್ರ ಈಗ ಡೈರಿ ಫಾರ್ಮಿಂಗ್ ಮಾಡಾತೀವಿ ಅಂದ್ರ ಬಾಳ ಜನದ ಬಾಯಾಗ ಕೇಳಿರ್ಬೇಕು, ಎಲ್ಲಾ ಕೆಲ್ಸ ಬಿಟ್ಟು ಎಲ್ಲಾ ಫಂಕ್ಷನ್ ಬಿಟ್ಟು ಡೈರಿ ಫಾರ್ಮಿಂಗ್ಗೆ ನೀವ್ ನಿಂದಿರ್ಬೇಕು, ಹಂಗಾದ್ರೆ ಸ್ಟಾರ್ಟ್ ಮಾಡ್ರಿ ಅಂತ ಹೇಳಿ. ದನದ ಹಿಂದ ದನ ಆಗಿ ಕಾಯ್ಬೇಕಂತ. ಸೊ ಹಿಂಗ ಯಾಕಂದ್ರ ಒಂದು ಇದಕ್ಕ ಬೆಳಗ್ಗೆ 4 ಗಂಟೆಯಿಂದನ ಕೆಲಸ ಸ್ಟಾರ್ಟ್ ಆಗುತ್ತ. ಹೆಚ್ಚು ಕಮ್ಮಿ ಅಂದ್ರ 4:30 5 ಗಂಟೆ ಒಳಗ ನೀವು ಎದ್ದು ಕೆಲಸ ಸ್ಟಾರ್ಟ್ ಮಾಡ್ಕೋಬೇಕಂದ್ರ ಆಗುತ್ತ. ಸೊ ಅಷ್ಟ್ ಬೆಳಗ್ಗೆ ಕಂಪೇರ್ ಮಾಡಿದ್ರ ಕುರಿ ಸಾಕಾಣಿಕೆಗೆ ನಾವ್ ಆರಾಮಿ 7 ಗಂಟೆಗೆ ಬಂದು ಇಲ್ಲಿ ಕೆಲಸ ಸ್ಟಾರ್ಟ್ ಮಾಡ್ಕೋತೀವಿ. ಸೊ ಇದ್ರೊಳಗ ಟೈಮ್ ಕಡಿಮೆ ಕೊಡ್ತೀವಿ ನಾವು ಕುರಿ ಸಾಕಾಣಿಕೆಗ. ಅಂದ್ರ ಬೆಳಗ್ಗೆ ಲೇಟ್ ಆಗಿನೂ ಸ್ಟಾರ್ಟ್ ಆಗುತ್ತ. ಅದಾದ್ಮೇಲೆ ದಿನಕ್ಕೆ ಒಂದ್ 2-3 ಸರಿ ಒಂದ್ ಅರ್ಧ ತಾಸು ಟೈಮ್ ಕೊಟ್ರ ಸಾಕಾಗ್ಬಿಡುತ್ತ. ಇದಕ್ಕ ಹೆವಿ ಒಂದ್ 2 ತಾಸ್ 3 ತಾಸ್ ಇದ್ರೊಳಗ ನಿಂದಿರ್ಬೇಕ್ ಅನ್ನೋದಿಲ್ಲ. ಬರೋದೈತಿ ಸ್ವಲ್ಪ ಲೈಟ್ ಆಗಿ ಶೆಡ್ ಕ್ಲೀನ್ ಮಾಡ್ಕೊಂಡು ಸ್ವಲ್ಪ ಫುಡ್ ಹಾಕಿ ಬಿಟ್ರ ಮುಗಿದ್ ಹೋಯ್ತು. ಆದ್ರ ಡೈರಿ ಫಾರ್ಮಿಂಗ್ ಒಳಗ ಹಂಗಿರಲ್ಲ. ಶೆಡ್ ಕ್ಲೀನ್ ಮಾಡಾಕ ಒಂದ್ ಅರ್ಧರಿಂದ 1 ತಾಸ್ ಬೇಕಾಗತ್ತ. ಆಮೇಲೆ ದನಗಳನ್ನ ತೊಳಿತಾರ ಪ್ರತಿನಿತ್ಯ ಒಬ್ಬೊಬ್ರು. ಅದಾದ್ಮೇಲೆ ಹಾಲ್ ಕರಿಯೋದ್ ಅಂತಿರತ್ತ. ಮತ್ತೆ ಪ್ರತಿ ದಿನಾನು ಇದು ಹಾಲು ಮಾರಾಟ ಮಾಡ್ಬೇಕು. ಅದು 2 ಟೈಮ್. ನೀವು ಒಂದ ಡೈರಿಗ್ ಹೋಗ್ಯಾರ ಹಾಕ್ರಿ, ಇಲ್ಲ ಮಂದಿಗೆ ಮನಿಗ್ ಹೋಗಿ ಹಾಕಿದ್ರು 2 ಟೈಮ್ ಏನೈತಲ್ಲ, 2 ಟೈಮ್ ನೀವು ಹಾಲನ್ನ ಮಾರಾಟ ಮಾಡ್ಬೇಕು. 2 ಟೈಮ್ ಶೆಡ್ನ ಕ್ಲೀನ್ ಮಾಡ್ಕೋಬೇಕು. 2 ರಿಂದ 3 ಟೈಮ್ನು ನೀವು ಹೆವಿ ಫುಡ್ ಹಾಕ್ಬೇಕು, ಹೆವಿ ನೀರ್ ಕುಡಿಸ್ಬೇಕು. ಅದ್ರೊಳಗು ಆರೋಗ್ಯ ಚೆಕ್ ಮಾಡ್ಕೊಂಡಿರ್ಬೇಕು, ಮರಿಗಳು ಯಾವ ರೀತಿ ಅಂದ್ರ ದನಗಳು ಯಾವ ರೀತಿ ಅದಾವು ಏನು ಅಂತ ಹೇಳಿ. ಅದ್ರೊಳಗು ಕೂಡ ನೀವು ಹಾಲ್ ಏನಾದ್ರು ಸ್ವಲ್ಪ ಕಡಿಮೆ ಆಯ್ತಂದ್ರ ಯಾಕ ಹಾಲಿನ ಪ್ರಮಾಣ ಕಡಿಮೆ ಐತ ಅದನ್ನು ಯೋಚನೆ ಮಾಡ್ಬೇಕಾಗತ್ತ. ಸೊ ಟೋಟಲ್ ಆಗಿ ಹೇಳ್ಬೇಕಂದ್ರ ಇದು ಡೈರಿ ಫಾರ್ಮ್ಗೆ ಕುರಿ ಸಾಕಾಣಿಕೆ ಕಂಪೇರ್ ಮಾಡಿದ್ರ ಡೈರಿ ಫಾರ್ಮ್ ಒಳಗ ಹೆವಿ ಅಂದ್ರ ಹೆವಿ ಕೆಲಸ ಇರತ್ತ. ನಾನ್ ಗಟ್ಟಿ ಅದೀನಿ, ನನ್ಗ ಲಾಭ ಬೇಕು ಅಷ್ಟ. ನಾನ್ ಎಷ್ಟೊತ್ತಿಗೆ ಎದ್ದು ಕೆಲಸ ಮಾಡಕ್ಕೂ ರೆಡಿ ಅದೀನಿ. ನನಗ ಕೆಲಸ ಮಾಡೋದಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ಎಷ್ಟು ಕೆಲಸ ಆದ್ರೂ ಮಾಡ್ತೀನಿ, ಎಷ್ಟೊತ್ತಿಗೆ ಬೇಕಾದ್ರೂ ಎದ್ದು ಮಾಡ್ತೀನಿ ಅಂದ್ರ ನಿಮ್ ಖಂಡಿತವಾಗೂ ನಿಮ್ಮ ಶ್ರಮಕ್ಕ ತಕ್ಕ ಫಲ ಸಿಕ್ಕೇ ಸಿಗುತ್ತ ಡೈರಿ ಫಾರ್ಮಿಂಗ್ ಒಳಗ. ಸೊ ಮಾಡ್ಬೋದು. ಸೊ ಎರಡಕ್ಕೂ ಕಂಪೇರ್ ಮಾಡಿದ್ರ ಇದು ಇನ್ವೆಸ್ಟ್ಮೆಂಟ್ ಒಳಗುನು ಕುರಿ ಸಾಕಾಣಿಕೆ ಕಡಿಮೆ ಇನ್ವೆಸ್ಟ್ಮೆಂಟ್, ಡೈರಿ ಫಾರ್ಮಿಂಗ್ ಜಾಸ್ತಿ ಇನ್ವೆಸ್ಟ್ಮೆಂಟ್. ಅಂಡ್ ಸಮಯ ತಗೊಳ್ಳೋದಾದ್ರೂ ಇದ್ರೊಳಗ ಕೆಲ್ಸದ ಪ್ರಮಾಣ ಜಾಸ್ತಿ ಇರುತ್ತ. ಡೈರಿ ಫಾರ್ಮಿಂಗ್ ಒಳಗ ಕುರಿ ಸಾಕಾಣಿಕೆ ಒಳಗ ಕಡಿಮೆ ಇರುತ್ತ. ಪಾಯಿಂಟ್ 5 ಡೇಂಜರಸ್ ರಿಸ್ಕ್ ಯಾಕೆ ಇದ್ರೊಳಗಿರುತ್ತ, ಆಮೇಲೆ ಯಾವ ಅಪಾಯಕಾರಿ ರೋಗಗಳು ಬರ್ತಾವಂತ ತಿಳ್ಕೊಳೋಣ ಅಂತ. ಫಸ್ಟ್ ಕುರಿ ಸಾಕಾಣಿಕೆ ಒಳಗ್ ಬಂದ್ರ
ಟಿ ಪಿ ಪಿ ಆರ್ ಹೆಚ್ ಎಸ್ ಎಫ್ ಎಂ ಡಿ ಇವೆಲ್ಲಾ ರೋಗಗಳು ಬರ್ತಾವ. ಇದಕ್ಕ ನಾವು ಶೆಡ್ ಕ್ಲೀನ್ ಇಟ್ಕೊಂಡು ಕರೆಕ್ಟ್ ಆಗಿ ವ್ಯಾಕ್ಸಿನೇಷನ್ ಹಾಕಿಸ್ಕೊಂಡ್ರ ಆಮೇಲೆ ಜಂತು ಹುಳುಗಳ ಕಾಟ ಕೂಡ ಇರತ್ತ, ಡಿವಾರ್ಮಿಂಗ್ ಮಾಡ್ಕೊಂಡಿದ್ರ ಇಲ್ಲಿ ನಾವು ಒಂದ್ 80% ಕುರಿಗಳನ್ನ ಸೇಫ್ ಆಗಿ ಇಟ್ಕೋಬಹುದು. ಇನ್ ಡೈರಿ ಫಾರ್ಮಿಂಗ್ ಒಳಗ ಎಫ್ ಎಂ ಡಿ ಬರುತ್ತ, ಕೆಚ್ಚಲ್ ಬಾವು ಜಾಸ್ತಿ ಕಾಣೋದು ದನಗಳೊಳಗ ಕೆಚ್ಚಲ್ ಬಾವ್ ಅಂತ ಇರತ್ತ, ಆಮೇಲೆ ಲೂಸ್ ಮೋಷನ್, ಹೊಟ್ಟೆ ಉಬ್ರ ಇವೆಲ್ಲ ಇರ್ತಾವ. ಇದಕ್ಕೂ ಕೂಡ ನೀವು ಕರೆಕ್ಟ್ ಟೈಮಿಗೆ ವ್ಯಾಕ್ಸಿನೇಷನ್, ಡಿವಾರ್ಮಿಂಗ್, ಆ ರೋಗ ಸ್ವಲ್ಪ ನಮ್ಗ ಹೆಚ್ಚು ಕಮ್ಮಿ ಕಾಣೋಷ್ಟ್ರೊಳಗನ ಅದಕ್ಕೂ ಮೆಡಿಸನ್ ಕೊಟ್ರ ಇದ್ರೊಳಗು ನಾವು ಸೇಫ್ ಆಗಿ ಇಟ್ಕೋಬಹುದು. ಇನ್ನ 6th ಪಾಯಿಂಟ್ ಮಾರ್ಕೆಟಿಂಗ್. ಈ ಕುರಿ ಸಾಕಾಣಿಕೆ ಆಗ್ಲಿ, ಮೇಕೆ ಸಾಕಾಣಿಕೆ ಆಗ್ಲಿ ಅಥವಾ ಡೈರಿ ಫಾರ್ಮಿಂಗ್ ಆಗ್ಲಿ ಯಾವ್ದೋ ಒಂದ್ ಬಿಸ್ನೆಸ್ ಮಾಡ್ತೀರಿ ಅಂದ್ರ ಮಾರ್ಕೆಟಿಂಗ್ ಅನ್ನೋದು ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಯಾವ್ದು ನೀವು ಎಷ್ಟಕ್ ಮಾರ್ತೀರಿ, ಎಲ್ಲಿ ಮಾರ್ತೀರಿ, ಹೆಂಗ ನಿಮ್ಗ ಲಾಭ ಸಿಗುತ್ತೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತ. ಸೊ ಇದರ ವಿಚಾರಕ್ ಬಂದ್ರೆ ಮಾರುಕಟ್ಟೆ ಒಳಗ ಅಂದ್ರ ಕುರಿ ಸಾಕಾಣಿಕೆ ಒಳಗ ನಾವ್ ಮಾರ್ಕೆಟಿಂಗ್ ಎಲ್ಲಿ ಮಾಡ್ಬೇಕು, ನಮ್ಮ ಲೋಕಲ್ ಮಾರ್ಕೆಟ್ ಒಳಗ ಯಾವ ತಳಿಗೆ ಡಿಮ್ಯಾಂಡ್ ಐತಿ ಅಂತ ಹೇಳಿ ತಿಳ್ಕೊಬೇಕು. ಯಾರೋ ಒಬ್ರು ಮಾಡ್ಯಾರ ಬೇರೆ ಯಾವ್ದೋ ತಳಿ ತಂದು ಅದ್ರೊಳಗ ಅವ್ರು ಜಾಸ್ತಿ ದುಡ್ಡು ಗಳಿಸಾತಾರ, ನಾವು ಅದನ್ನೇ ತರೋಣ ಅಂದ್ರ ನಮ್ ಲೋಕಲ್ ಮಾರ್ಕೆಟ್ ಒಳಗ ಅದು ಸೆಟ್ ಆಗಲ್ಲ, ಆ ಮರಿಗಳಿಗೆ ವ್ಯಾಲ್ಯೂ ಇರಲ್ಲ, ಯಾರು ಬಂದು ಕೇಳೋದಿಲ್ಲ. ಸೊ ಇದನ್ನ ತಿಳ್ಕೊಂಡು ಮಾರ್ಕೆಟಿಂಗ್ ಮಾಡ್ಬೇಕಾಗತ್ತ. ಇನ್ನ ಡೈರಿ ಫಾರ್ಮಿಂಗ್ ಸ್ಟಾರ್ಟ್ ಮಾಡ್ಬೇಕಂದ್ರ ನೀವು ಫಸ್ಟ್ ನೀವು ಡೈರಿಗಂತ್ರು ಆಲ್ವೇಸ್ ನೀವ್ ಯಾವಾಗೂ ಹೋಗಿ ಡೈರಿಗೆ ಅಂದ್ರ ಸರ್ಕಾರಿ ಸಂಘ ಅಂತ ಇರುತ್ತೆ, ಅಲ್ಲಿ ಹೋಗಿ ಹಾಕ್ಬೋದು 2 ಟೈಮು ಹಾಲನ್ನ. ಸೊ ಅದನ್ ಬಿಟ್ಟ ನೀವು ಮನಿಗಳಿಗೂ ನಮ್ ಹಳ್ಳಿ ಕಡೆ ಅಂತ್ರು ಅರ್ಧ ಡೈರಿಗೆ ಹಾಕಿದ್ರ ಅರ್ಧ ಮನಿಗ್ ಹಾಕ್ತಾರ. ಸೊ ಮನಿಗ್ ಹಾಕೋದ್ರಿಂದ ಸ್ವಲ್ಪ ನೀರ್ ಮಿಕ್ಸ್ ಮಾಡ್ಕೊಟ್ರು 50 ರೂಪಾಯಿ ಒಂದ್ ಚರ್ಗಿ ಅರ್ಧ ಲೀಟರ್ ಅಂತ ಕೊಡ್ತಾರ. ಸೊ ಹಿಂಗೂ ಇರುತ್ತ. ಸೊ ಮೊದ್ಲ ನೀವ್ ಡಿಸೈಡ್ ಆಗ್ಬೇಕು ಯಾವ್ದಕ್ಕ ಹಾಕ್ಬೇಕು ನಾವ ಅಂತ ಹೇಳಿ. ಹೆಚ್ಚಿಗೆ ಹಾಲು ಬರ್ತಾವಂದ್ರ ಇನ್ನು ಮನಿಗೆಲ್ಲಾ ಕೊಟ್ಟು ಆಗೋದಿಲ್ಲ. ಸೊ ಅದ್ರ ಬದ್ಲು ನೀವು ಡೈರಿಗೆ ಹಾಕೋದು ಉತ್ತಮ. ಸೊ ಫಸ್ಟ್ ಪ್ರೀ ಪ್ಲಾನ್ ಇರ್ಬೇಕು, ಏನ್ ಮಾಡ್ಬೇಕು, ಎಷ್ಟು ಮಾಡ್ಬೇಕು, ಎಲ್ಲಿ ಮಾರಾಟ ಮಾಡ್ಬೇಕಂತ ಹೇಳಿ ಇದ್ರ ಬಗ್ಗೆ ಅಂತೂ ತಿಳ್ಕೊಂಡ ಯಾವ್ದೇ ಒಂದ್ ಬಿಸ್ನೆಸ್ ಆದ್ರೂ ಸ್ಟಾರ್ಟ್ ಮಾಡ್ಬೇಕಾಗುತ್ತೆ. ಇನ್ನ 7th ಪಾಯಿಂಟ್ ಯಾವ್ದು ಯಾರಿಗೆ ಸೂಕ್ತ, ಯಾವ್ದನ್ನ ಯಾರು ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳಿ. ಸೊ ಮೊದಲನೇ ಮಾತು, ನಿಮ್ ಕಡೆ ಜಾಗ ಜಾಸ್ತಿ ಐತಿ, ನಿಮ್ಗ ಜಾಸ್ತಿ ಟೈಮ್ ಕೊಡೋದಕ್ಕಾಗಲ್ಲ, ಮೇಂಟೆನೆನ್ಸ್ ಜಾಸ್ತಿ ಮಾಡಕ್ಕಾಗಲ್ಲ, ನಮ್ಗ ಲೇಟ್ ಆದ್ರೂ ಪರವಾಗಿಲ್ಲ, ಆರಾಮಾಗಿ ಸ್ವಲ್ಪ ಲಾಭ ಸಿಕ್ಕ್ರ ಸಾಕು ಅನ್ನೋದಿದ್ರೆ ನೀವು ಕುರಿ ಸಾಕಾಣಿಕೆ ಮಾಡ್ಕೋರಿ. ಆಮೇಲೆ ನಾವು ಎಷ್ಟು ಸಮಯ ಬೇಕಾದ್ರೂ ಕೊಡ್ತೀವಿ, ಎಷ್ಟು ಕಷ್ಟ ಬೇಕಾದ್ರೂ ಪಡ್ತೀವಿ, ಇನ್ವೆಸ್ಟ್ಮೆಂಟ್ ಎಷ್ಟು ಬೇಕಾದ್ರೂ ಮಾಡ್ತೀವಿ, ನಮ್ಗ ಲಾಭ ಅನ್ನೋದು ಜಲ್ದಿನ ಬರ್ಬೇಕು ಅಂತಂದ್ರ ನೀವು ಡೈರಿ ಫಾರ್ಮಿಂಗ್ ಒಳಗ್ ಹೆಂಗಂದ್ರ ಡೈಲಿ ದುಡ್ಡು ಬರ್ತಿರ್ತೈತಿ, ಡೈಲಿ ರೆವೆನ್ಯೂ ಜನರೇಟ್ ಆಗ್ತಿರ್ತೈತಿ. ಸೊ ಇದ್ರೊಳಗ ದುಡ್ಡು ಜಾಸ್ತಿ ಬರುತ್ತ ಅಂತಂದ್ರ ಅಷ್ಟೇ ಏನ್ ನಮ್ ಕಡೆಯಿಂದ ಎಫರ್ಟ್ ಹಾಕೋದಿರುತ್ತ, ಅಂದ್ರ ಎಷ್ಟು ದುಡ್ಡು ಬರುತ್ತೋ ಅಷ್ಟು ಖರ್ಚುನು ಇರುತ್ತ. ಆದ್ರೂ ದುಡ್ಡು ಬರೋದ್ ಬರ್ತಿರ್ತೈತಿ. ಅದ್ರೊಳಗ ದನಗಳದ್ ಏನಾದ್ರೂ ಸ್ವಲ್ಪ ಆರೋಗ್ಯದ ಹೆಚ್ಚು ಕಮ್ಮಿ ಆದ್ರ, ಆಹಾರದ ವೆಚ್ಚ ಏನಾದ್ರೂ ಸ್ವಲ್ಪ ಮೇಂಟೆನೆನ್ಸ್ ಒಳಗ ಹೆಚ್ಚು ಕಮ್ಮಿ ಆದ್ರ ನಾವು ಹಾಕಿರೋಂತ ಎಫರ್ಟ್ ಎಲ್ಲಾ ಮೇಲೆ ಕೆಳಗ ಆಗತ್ತ ಅಂದ್ರ ಲಾಸ್ ಆಗೋ ಚಾನ್ಸಸ್ ಬಾಳ ಇರುತ್ತೆ. ಯಾಕಂದ್ರ ಒಂದ್ ದನದ ಖರ್ಚು ಎಷ್ಟ್ ಐತ್ ಅನ್ನೋದು ನಾರ್ಮಲ್ ಆಗಿ ನಿಮ್ಗೆಲ್ಲಾ ಗೊತ್ತೇ ಇರುತ್ತ. ನಮ್ಗ ಈಗ ಇದು ಏನು ಡೈರಿ ಫಾರ್ಮಿಂಗ್ ಒಳಗ ಲಾಭ ಸಿಗ್ಬೇಕಂದ್ರ ಹೆಚ್ಚಿಗೆ ಹಾಲ್ ಕೊಡುವಂತ ಆಕಳ ಇಲ್ಲ ಎಮ್ಮಿ ತರ್ಬೇಕಾಗತ್ತ. ಸೊ ನಾವು ಅಷ್ಟು ಹೆಚ್ಚಿಗೆ ಹಾಲ್ ಕೊಡುವಂತ ಆಕಳ ಇಲ್ಲ ಎಮ್ಮಿ ತರ್ಬೇಕಂದ್ರ 1 ರಿಂದ 1.5 ಲಕ್ಷ ತನ ನಾವು ಅಮೌಂಟ್ ಪೇ ಮಾಡಿ ಅದು ತಗೊಂಡ್ ಬರ್ಬೇಕಾಗತ್ತ. ಸೊ ಅಲ್ಲಿ ಅಷ್ಟು ಅಮೌಂಟ್ ಕೊಟ್ಟು ತಂದಿರ್ತಂತ ದನಗಳು ಇರ್ತಾವ, ಅದ್ರ ಜೊತೆಗೆ ಅದ್ರದ್ದು ಮೆಡಿಸನ್ ಚಾರ್ಜ್ ಅಂತ ಇರುತ್ತ. ಅಷ್ಟು ಒಂದ್ ತಿಂಗಳ 2 ತಿಂಗಳ ಇಟ್ಕೋರಿ ನೀವು, ಅಷ್ಟಕ್ಕೊಂದು ಆಹಾರ ಕೊಟ್ಟಿರ್ತೀರಿ, ನೀರ್ ಕೊಟ್ಟಿರ್ತೀರಿ, ಮೆಡಿಸನ್ ಕೊಟ್ಟಿರ್ತೀರಿ. ಆದ್ರೆ ಆರೋಗ್ಯದೊಳಗ ಏನಾದ್ರು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿ ನಾವು ತಂದಂತ ದನ ಏನಾದ್ರು ಸ್ವಲ್ಪ ಲಾಸ್ ಆಗ್ಬಿಡುತ್ತಂದ್ರ ಅಲ್ಲಿ ಕೊಟ್ಟಿರುವಂತ ಲಕ್ಷಗಟ್ಲೆ ಬಂಡವಾಳದ ಜೊತೆಗೆ ಆಹಾರದ್ದು ಮತ್ತ ಮೆಡಿಸನ್ ಖರ್ಚು ಮತ್ತ ಮೇಂಟೆನೆನ್ಸ್ ಎಲ್ಲಾನು ಲಾಸ್ ಆಗ್ಬಿಡುತ್ತ ನಮ್ಗ. ಅಂದ್ರ ನಾವು ದನನ ಕಳ್ಕೊಂಡ್ರ ಮಿನಿಮಮ್ 1.5 ರಿಂದ 2 ಲಕ್ಷ ನಮ್ಗ ಲಾಸ್ ಆಗುತ್ತೆ. ಆದ್ರ ಡೈರಿ ಫಾರ್ಮಿಂಗ್ ಗೆ ಕಂಪೇರ್ ಮಾಡಿದ್ರ ಕುರಿ ಸಾಕಾಣಿಕೆ ಒಳಗ 1000 ಗಟ್ಲೆ ಲಾಸ್ ಮಾಡ್ಕೋಬಹುದು ನಾವ್. ಅಂದ್ರ ಡೈರಿ ಫಾರ್ಮಿಂಗ್ ಒಳಗ ಸ್ವಲ್ಪ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಲಕ್ಷ ಗಟ್ಲೆ ನಮ್ದು ಲಾಸ್ ಆಗುತ್ತ ಒಂದೇ ದನ ಸತ್ರುನು. ಬಟ್ ಇಲ್ಲಿ ಕುರಿ ಸಾಕಾಣಿಕೆ ಒಳಗ ಏನಾಗುತ್ತ ಅಂದ್ರ ಒಂದ್ ಕುರಿ ಸತ್ರು, ಒಂದ್ ಆಡ್ ಸತ್ರು, ಅಥವಾ 2 ಕುರಿ ಸತ್ರು, 2 ಆಡ್ ಸತ್ರುನು ನಮ್ದು 1000 ಗಟ್ಲೆ ಲಾಸ್ ಆಗುತ್ತ. ಅಂದ್ರ ಒಂದ್ ಆಡ್ ತಗೊಂಡ್ರ ನೀವು 14 ರಿಂದ 15 ಸಾವಿರ ಇರತ್ತ. ಸೊ 1,000 ಹೆಚ್ಚು ಕಮ್ಮಿ ಅದ್ರ ಫುಡ್ ಮೆಡಿಸನ್ ಗಿಡ್ಸನ್ ಅಂದ್ರ ಒಂದ್ 16,000 ಲಾಸ್ ಆಯ್ತು ಒಂದ್ ಆಡ್ ಕಳ್ಕೊಂಡ್ರ ನಾವ್. ಇನ್ನ ಕುರಿಗೆ ಬಂದ್ರ ಒಂದ್ ಬ್ರೀಡಿಂಗ್ ಮಾಡಾತಿರಿ ಅಂತ ಫ್ಯಾಟ್ನಿಂಗ್ ಮಾಡಾತಿರಿ ಅಂದ್ರ 6-7 ಸಾವಿರದ ಮರಿ ತಂದಿರ್ತೀರಿ. ನೀವು ಲಾಂಗ್ ಟರ್ಮ್ ಸಾಕಿದ್ವಿ ನಾವು 1 ವರ್ಷದ ಮರಿಗಳು ಸಾವಾಗೋದು ಕಡಿಮಿ, ಹೊಸದಾಗಿ ತಂದಾಗ ಮರಿಗಳು ಸಾವಾಗೋದು ಜಾಸ್ತಿ ಇರ್ತೈತಿ. ಸೊ 1 ರಿಂದ 2 ತಿಂಗಳೊಳಗ ಸೊ ಮಿನಿಮಮ್ ನೀವ್ 8,000 ಕೊಟ್ಟು ತಂದ್ರುನು ಅಲ್ಲಿ ಇನ್ನೊಂದ್ 2,000 ಹೆಚ್ಚು ಕಮ್ಮಿ ಆದ್ರೂನು ಒಂದ್ 10,000 ಲಾಸ್ ಆಗ್ಬೋದು ಒಂದ್ ಮರಿಯಿಂದ. ಸೊ ಅಲ್ಲಿ ಡೈರಿ ಫಾರ್ಮಿಂಗ್ ಒಳಗ ಲಕ್ಷಗಟ್ಲೆ ಲಾಸ್ ಆಗುತ್ತ ಒಂದ್ ದನಕ್ಕೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರ. ಇಲ್ಲಿ ಕುರಿ ಸಾಕಾಣಿಕೆ ಒಳಗ 1,000 ಗಟ್ಲೆ ಲಾಸ್ ಆಗುತ್ತ. ಆಮೇಲೆ ಕುರಿ ಸಾಕಾಣಿಕೆ ಒಳಗ
ಕಡಿಮೆ ಫುಡ್ ಇಂದ ಆಮೇಲೆ ಕಡಿಮೆ ಟೈಮ್ ಕೊಟ್ಟು ಕಡಿಮೆ ಮೇಂಟೆನೆನ್ಸ್ ಇಂದ ಕುರಿ ಸಾಕಾಣಿಕೆ ನಾವು ಸ್ಟಾರ್ಟ್ ಮಾಡ್ಕೋಬಹುದು ಅಂಡ್ ಇದನ್ನ ಮುಂದುವರಿಸಬಹುದು. ಲಾಸ್ಟಿಗೆ ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ, ಏನಂದ್ರ ಒಂದೇ ಬಿಸ್ನೆಸ್ ಎಲ್ಲರಿಗೂ ಸೂಕ್ತ ಆಗುತ್ತಾ, ಎಲ್ಲರಿಗೂ ಸರಿ ಹೋಗುತ್ತಾ ಅನ್ನೋದಕ್ಕಾಗಲ್ಲ. ಅವ್ರು ಮಾಡಿದ್ ನನಗ್ ಹೊಂದುತ್ತಾ ಅನ್ನಲ್ಲ, ನಾನ್ ಮಾಡಿದ್ದು ನಿಮ್ಗ್ ಹೊಂದುತ್ತಾ ಅನ್ನೋದಿರೋದಿಲ್ಲ. ಸೊ ಯಾವ್ದೋ ಒಂದ್ ಬಿಸ್ನೆಸ್ ಆದ್ರೂ ನಾವ್ ಹೆಂಗ್ ಅದ್ರೊಳಗ ಕಷ್ಟ ಪಡ್ತೀವಿ, ಎಷ್ಟು ಶ್ರಮ ಹಾಕ್ತಿವಿ, ಎಷ್ಟು ಶ್ರದ್ಧೆಯಿಂದ ಕೆಲಸ ಮಾಡ್ತೀವಿ, ಎಷ್ಟು ಟೈಮ್ ಕೊಡ್ತೀವಿ, ಆಮೇಲೆ ಇವೆಲ್ಲ ನೋಡ್ಕೊಂಡು ನಾವ್ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ, ಮಾಡಬಹುದು, ನಮ್ ಫ್ಯಾಮಿಲಿ ನಮ್ಗ ಎಷ್ಟು ಸಪೋರ್ಟಿಂಗ್ ಐತಿ. ಸ್ವಲ್ಪ ನಮ್ಗೆ ಏನಾದ್ರು ಎಲ್ಲಾದ್ರೂ ಹೊರಗೆ ಹೋಗೋದಿತ್ತಂದ್ರು, ಅಕಸ್ಮಾತ್ ಹೊರಗೆ ಹೋಗೋದಾಗ್ಲಿಲ್ಲಪ್ಪ, ಇದು ಸ್ಟಾರ್ಟ್ ಮಾಡ್ದಾಗಿಂದ ನಾನ್ ಇಲ್ಲೇ ಇದ್ರುನು ನಮ್ಗೇನಾದ್ರೂ ಸ್ವಲ್ಪ ಅನಾರೋಗ್ಯದ ಸಮಸ್ಯೆ ಆದ್ರೂನು ನಾವ್ ಆ ಸಮಯದೊಳಗ 1 ದಿನ 2 ದಿನ ರೆಸ್ಟ್ ಒಳಗಿದ್ರ ನಮ್ ಬದ್ಲು ನಮ್ ಫ್ಯಾಮಿಲಿ ನಿಂತು ಅಲ್ಲಿ ಎಲ್ಲಾ ಕೆಲ್ಸ ನೋಡ್ಕೋತಾರ, ಮೇಂಟೈನ್ ಮಾಡ್ತಾರ ಅಂದ್ರ ನೀವು ಯಾವ್ದಾದ್ರು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು. ಮೇನ್ ಇನ್ವೆಸ್ಟ್ಮೆಂಟ್, ನಿಮ್ ಫ್ಯಾಮಿಲಿ ಸಪೋರ್ಟ್, ಆಮೇಲೆ ನೀವು ಅದಕ್ಕೆ ಎಷ್ಟು ಸಮಯ ಕೊಡ್ತೀರಿ, ಎಷ್ಟು ಕೆಲಸ ಮಾಡ್ತೀರಿ, ಇಷ್ಟು ಆಧಾರಗಳ ಮೇಲೆ ನೀವು ಡೈರಿ ಫಾರ್ಮಿಂಗ್ ಮಾಡ್ಬೇಕಾ ಅಥವಾ ಕುರಿ ಸಾಕಾಣಿಕೆ ಅಥವಾ ಮೇಕೆ ಸಾಕಾಣಿಕೆ ಮಾಡ್ಬೇಕಾ ಅನ್ನೋದು ಡಿಸೈಡ್ ಆಗುತ್ತಾ. ನಾನು ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡೀನಿ ಅಂತ ತಿಳ್ಕೊಂಡಿನಿ. ಇದಿಷ್ಟ್ರ ಮೇಲೆ ನಿಮ್ಗ ಒಂದ ಕ್ಲಾರಿಟಿ ಸಿಕ್ಕಿರುತ್ತಾ, ಯಾವ್ದು ಮಾಡ್ಬೇಕು, ಕುರಿ ಸಾಕಾಣಿಕೆ ಅಥವಾ ಡೈರಿ ಫಾರ್ಮಿಂಗ್ ಯಾವ್ದು ಮಾಡ್ಬೇಕಂತ ಸಿಕ್ಕಿರುತ್ತಾ ಅಂತ ಅನ್ಕೊಂಡಿನಿ. ಅಂಡ್ ಇದನ್ನ ಬಿಟ್ಟು ನಿಮ್ಗೆ ಇನ್ನೂ ಇಷ್ಟು ಏನಾದ್ರೂ ಕನ್ಫ್ಯೂಷನ್ ಇದ್ರ, ಏನಾದ್ರೂ ಡೌಟ್ ಇದ್ರ ಕಮೆಂಟ್ ಒಳಗೆ ತಿಳಿಸ್ರಿ. ಅಂಡ್ ಇಂತ ರಿಯಲ್ ಅಂಡ್ ಸಿಂಪಲ್ ಫಾರ್ಮಿಂಗ್ ಟಿಪ್ಸ್ ಅಂಡ್ ಇನ್ಫಾರ್ಮೇಶನ್ ಬೇಕಂದ್ರ ಏನ್ ಮಾಡ್ಬೇಕು, ಈಗ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ಅಂಡ್ ಸಿಗ್ತೀನಿ ನೆಕ್ಸ್ಟ್ ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋವರೆಗೂ. ಅಲ್ಲಿವರೆಗೂ ಎಲ್ಲರಿಗೂ ಥ್ಯಾಂಕ್ ಯು.